ದಿವಸ ನನಗೆ ಇದು 13ನೇ ಸಲ ಅವಕಾಶ ಸಿಕ್ಕಿದೆ ಮತ್ತು ನಾನು ವಿಶೇಷವಾಗಿ ನಮ್ಮ ಕರ್ನಾಟಕ ಜನತೆ ಮತ್ತು ನನ್ನ ಮತಕ್ಷೇತ್ರ ಹಿಂದಿನಿಂದಲೂ ಗುಲ್ಬರ್ಗ ನನಗೇನು ಸಪೋರ್ಟ್ ಮಾಡ್ಕೊಂಡು ಬಂದಿದೆ ಅವರಿಗೆ ಮತ್ತು ಕರ್ನಾಟಕ ಜನತೆಗೆ ನಾ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ ಮತ್ತು ವಿಶೇಷವಾಗಿ ಸೋನಿಯಾ ಗಾಂಧೀಜಿಯವರು ನನಗೆ ಈ ಸಲ ಏನು ಪ್ರೋತ್ಸಾಹ ನೀಡಿ ರಾಜ್ಯಸಭೆಗೆ ಮತ್ತೆ ಅವರು ಆಯ್ಕೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೋ ಅದಕ್ಕೆ ಅವರಿಗೂ ಧನ್ಯವಾದ. ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಕೂಡ ಧನ್ಯವಾದ. ನಿಮಗೂ ಧನ್ಯವಾದ. ಯಾಕಂದ್ರೆ ನೀವೆಲ್ಲರೂ ಕೂಡ ಕೋಆಪರೇಟ್ ಮಾಡಿ ನನ್ನ ಒಂದು ರಾಜಕೀಯ ಜೀವನದಲ್ಲಿ ನನ್ನ ಬೆಳವಣಿಗೆಗೆ ನೀವು ಕೂಡ ಪಾತ್ರರಾಗಿರಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ಧನ್ಯವಾದ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.